ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ನಿಮಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ವಿಶೇಷವಾಗಿ ಸ್ನೇಹಿತರೆ, ನಾಳೆ ದಿನ ನೀವು ಬ್ರಹ್ಮ ಮುಹೂರ್ತದಲ್ಲಿ ರಾಯರ ವರ್ಧಂತಿ ಮಹೋತ್ಸವದ ವಿಶೇಷವಾಗಿ ಪೂಜಾ ಸಂಕಲ್ಪಗಳನ್ನು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ರಾಯರ ಭಕ್ತರೆಲ್ಲರೂ ಮಾಡ್ಕೊಳ್ತಾ ಇರ್ತೀರ. ಅದರಲ್ಲೂ ಕೆಲವೊಬ್ಬರು ವಿಗ್ರಹಗಳನ್ನು ಇಟ್ಟು ಆರಾಧನೆ ಮಾಡ್ತೀರಾ, ಕೆಲವೊಬ್ಬರು ಫೋಟೋಗಳನ್ನು ಇಟ್ಟು ಆರಾಧನೆ ಮಾಡ್ತೀರಾ, ಕೆಲವೊಬ್ಬರು ಬೃಂದಾವನ ಇಟ್ಟು ಆರಾಧನೆ ಮಾಡ್ತೀರಾ. ಆ ರೀತಿಯಲ್ಲಿ ನೀವು ಆರಾಧನೆ ಮಾಡುವಂಥವರು ವಿಶೇಷವಾಗಿ ಪೂಜಾ ಸಂಕಲ್ಪಗಳೆಲ್ಲ ಮಾಡಿದ ನಂತರ ನಾಳೆ ವಿಶೇಷವಾಗಿ ರಾಯರಿಗೆ ಅಂತಲೇ ಒಂದು ಕೆಂಪು ನೀರಿನ ಆರತಿನ ಮಾಡಿ ಅದರ ಒಳಗಡೆ ನೀವು 2 ತುಪ್ಪದ ದೀಪಗಳನ್ನು ಇಟ್ಟು ರಾಯರಿಗೆ ನೀವು ಆರತಿ ಮಾಡೋವಂಥದ್ದನ್ನು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ರಾಯರ ಸೇವೆ ಮಾಡ್ತಾ ಇರೋವಂಥವ್ರು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಮನೆಯಲ್ಲಿ ನಾಳೆ ದಿನ ನೀವು ಮಾಡ್ತಿರೋವಂಥ ಸೇವೆನ ಪ್ರತಿಯೊಬ್ಬರ ಮನೆಯಲ್ಲೂ ರಾಯರು ಬಂದಿರ್ತಾರೆ. ಅಂಥ ರಾಯರು ನಮ್ಮ ಜೊತೆ ಇರುವಾಗ ಅವರನ್ನ ಕೃಪಾ ಕಟಾಕ್ಷ ಸದಾ ನಮ್ಮ ಮನೆಯಲ್ಲಿರೋವಂಥ ವಸ್ತುಗಳ ಮೇಲಾಗಿರ್ಬೋದು, ವ್ಯಕ್ತಿಗಳ ಮೇಲಾಗಿರ್ಬೋದು, ಅಥವಾ ನಮ್ಮ ಮನೆಯ ಪ್ರವೇಶ ದ್ವಾರದ ಮುಂದೆ ಇರುವಂತಹ ನಮ್ಮ ಶತ್ರುಗಳಿರ್ಬೋದು, ಅಥವಾ ಗ್ರಹ ಬಾಧೆಗಳಿಂದ ಬರ್ತಿರೋಂಥ ಸಮಸ್ಯೆಗಳಾಗಿರ್ಬೋದು, ಅದೆಲ್ಲ ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾಳೆ ದಿನ ಪ್ರತಿಯೊಬ್ಬರು ಕೂಡ ಕೆಂಪು ನೀರಿನ ಆರತಿ ಮಾಡಿ ರಾಯರಿಗೆ ಬೆಳಗಿ. ಮೊದಲಿಗೆ ನೀವು ಮಾಡ್ಕೊಳ್ಳೋದಂಥದ್ದು ಗೊತ್ತೇ ಇರುತ್ತೆ. ಅದನ್ನು ನೀವು ಮಾಡ್ಕೊಂಡಾದ್ಮೇಲೆ ನೀವು ಆ ಕೆಂಪು ನೀರಿನ ಆರತಿನ ನೀವು ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದು ಕೆಲವೊಬ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅದು ಕೂಡ ಹೇಳ್ಕೊಡ್ತೀನಿ. ಒಂದು ತಟ್ಟೆನ ತೊಗೊಂಡು, ಒಂದು ತಾಮ್ರದ ತಟ್ಟೆನ ತೊಗೊಳ್ಳಿ, ಅದಕ್ಕೆ ಶುದ್ಧವಾದದ್ದು ನೀರನ್ನು ಹಾಕಿ, ಅದಕ್ಕೆ ಸ್ವಲ್ಪ ಸುಣ್ಣನ ಹಾಕಿ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೀವು ಚೆನ್ನಾಗಿ ಕದಡಿದಾಗ ಅದು ಕೆಂಪು ನೀರಾಗುತ್ತೆ. ಅದ್ರ ಮೇಲೆ ನೀವು 2 ತುಪ್ಪದ ದೀಪಗಳು, ಅಂದರೆ ಚಿಕ್ಕ ಚಿಕ್ಕ ಹಣತೆಗಳಿರಬೇಕು. ಮಣ್ಣಿನ ದೀಪಗಳಲ್ಲ, ನಿಮ್ಮ ತಾಮ್ರದ ದೀಪಗಳು ಅಥವಾ ಹಿತ್ತಾಳೆಯ ದೀಪ ಅಥವಾ ಬೆಳ್ಳಿಯ ದೀಪ ಅಂಥದ್ದು ಉದ್ದಕ್ಕಿರೋಂಥ ಬತ್ತಿಗಳ ದೀಪ ಇರುತ್ತೆ. ಅದನ್ನು ನೀವು ತಗೊಂಡು ಅದಕ್ಕೆ ಹೂ ಬತ್ತಿಗಳಂತ ಸಿಗುತ್ತೆ, ಆ ಬತ್ತಿಗಳನ್ನು ಹಾಕ್ಬೋದು. ಇಲ್ಲ ಮಾಮೂಲಿ ಬತ್ತಿಗಳು ಬರುತ್ತಲ್ಲ, ಅದನ್ನಾದರೂ ನೀವು ಹಾಕಿ ಅದ್ರ ಮೇಲೆ ನೀವು ಕೆಳಗಡೆ ನೀವು ವಿಳೆದೆಲೆನ ಇಟ್ಟು ಅದರ ಮೇಲೆ ಹೂವು ಮಂತ್ರಾಕ್ಷತೆ ಎಲ್ಲ ಹಾಕಿ ದೀಪಗಳನ್ನು ಇಟ್ಟು ನೀವು ಆರತಿನ ಮಾಡಿ ರಾಯರಿಗೆ ಬೆಳಗಬೇಕಾಗುತ್ತೆ. ಆ ಬೆಳಗಿದ ನಂತರ ನೀವು ಆ ನೀರನ್ನು ಮತ್ತೊಮ್ಮೆ ಮೊದಲಿಗೆ ರಾಯರಿಗೆ ಬೆಳಗಿ, ಅದಾದಮೇಲೆ ಮಿಕ್ಕಂಥ ನೀರನ್ನು ನಿಮ್ಮ ಮನೆಯಲ್ಲಿರುವಂತಹ ಅಡುಗೆ ರೂಮು, ಹಾಲು ಅಥವಾ ಬೆಡ್ರೂಮು ಎಲ್ಲ ಕಡೆ ನೀವು ಒಂದೊಂದು ಹೂವು ತಗೊಂಡು ಪ್ರೋಕ್ಷಣೆ ಮಾಡಬೇಕಾಗುತ್ತೆ. ಯಾಕಂದರೆ ಗುರುಗಳು ನೀವು ಮಾಡ್ತಾ ಇರೋಂಥ ಸೇವೆ ಮಾಡ್ತಾ ಇರ್ತಾರಲ್ಲ, ಆ ದಿನಗಳಲ್ಲಿ ರಾಯರು ನಿಮ್ಮ ಮನೆಯಲ್ಲಿ ಸ್ವತಃ ರಾಯರು ಇರ್ತಾರೆ. ಅಂತ ರಾಯರು ಇರೋಂಥ ಕ್ಷಣದಲ್ಲಿ ನಮ್ಮ ಮನೆಯಲ್ಲಿ ಏನಾದರೂ ಋಣಬಾಧೆಗಳಿದ್ದರೆ, ನೆಗೆಟಿವಿಟಿ ಇದ್ದರೆ ಅದೆಲ್ಲ ಹೋಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಯಾಕಂದರೆ ರಾಯರ ದೃಷ್ಟಿಯಿಂದ ಆ ತರಂಗಗಳ ಮೂಲಕ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ಹೋಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಅದಾದಮೇಲೆ ಮಿಕ್ಕಂಥ ನೀರನ್ನು ನೀವು ಮನೆಯ ಪ್ರವೇಶ ದ್ವಾರದ ಮುಂದೆ ಹಾಕಬೇಕಾಗುತ್ತೆ. ಆವಾಗ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ನಿಮಗೆ ಕೆಟ್ಟದ್ದನ್ನು ಮಾಡಬೇಕು ಅಂತ ಬಂದಿರೋಂಥ ವ್ಯಕ್ತಿಗಳಾಗಿರ್ಬೋದು, ಅಥವಾ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಮನೆಯಲ್ಲಿರೋಂಥ ಶತ್ರುಗಳಿರ್ಬೋದು, ಅದೆಲ್ಲ ನಿವಾರಣೆ ಆಗೋದಕ್ಕೆ ಅದು ತುಂಬಾ ಸಹಾಯ ಮಾಡುತ್ತೆ. ಆ ರೀತಿ ನೀವು ಕೆಂಪು ನೀರಿನ ಆರತಿನ ಪ್ರತಿಯೊಬ್ಬರು ಕೂಡ ಮಾಡಿ. ಯಾಕಂದರೆ ನಾವು ಮಾಡುವಂಥ ಕೆಂಪು ನೀರಿನ ಆರತಿ ರಾಯರಿಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಅದನ್ನು ನಾವು ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ದರೆ, ಅಥವಾ ನಮಗೆ ಗೊತ್ತಿಲ್ಲದಂಗೆ ಎಲ್ಲೋ ಯಾವುದೋ ಮಾಟ
ಮಂತ್ರ ಪ್ರಯೋಗಗಳು ಎಲ್ಲ ಕಡೆ ಎಲ್ಲೆಲ್ಲೋ ಹೋಗಿ ಓಡಾಡಿರೋದ್ರಿಂದ ನಮಗೆ ಕಾಲಲ್ಲಿ ಅಂಟ್ಕೊಂಡಿರ್ಬೋದು, ಅಥವಾ ನಮಗೆ ನಮ್ಮ ದೇಹದ ಒಳಗಡೆ ಯಾವುದೋ ಒಂದು ನೆಗೆಟಿವಿಟಿ ಅನ್ನೋದು ನಮ್ಮ ದೇಹದಲ್ಲಿ ಸೇರ್ಕೊಂಡಿದ್ರೆ ಅದೆಲ್ಲ ಹೋಗೋದಕ್ಕೆ ಅದು ಪೂರಕವಾಗಿ ಸಹಾಯ ಮಾಡುತ್ತೆ. ಅದೆಲ್ಲ ಆದಮೇಲೆ ನೀವು ಸಹ ಒಂದೊಂದು ತೊಟ್ಟನ್ನು ನೀವು ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ತದನಂತರ ನೀವು ಬಾಗಿಲಿನ ಮುಂದೆ ಈ ಕೆಂಪು ನೀರಿನ ಆರತಿನ ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದನೂ ರಾಯರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಕೂಡ ನಾಳೆ ದಿನ ಇದನ್ನು ಮಾಡ್ಕೊಳ್ಳಿ. ಯಾಕಂದರೆ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ರಾಯರ ಸೇವೆ ನಾವು ಮಾಡೇ ಇಲ್ಲ ಅನ್ನೋರು ಕೂಡ ಮಾಡ್ಕೊಳ್ಳಿ. ಅವ್ರು ಏನು ಮಾಡ್ಬೋದು ಅಂದರೆ ಯಾವ ಪ್ರಕಾರ ಹೇಳಿದ್ದೀನೋ ಆ ರೀತಿ ಕೆಂಪು ನೀರಿನ ಆರತಿನ ಮಾಡಿ ನಿಮ್ಮ ಮನೆಯಲ್ಲಿರುವಂಥ ದೇವರ ಮುಂದೆನೇ ನೀವು ಆ ತಟ್ಟೆನ ಇಟ್ಕೊಂಡು 108 ಸರಿ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಅಂತ ಹೇಳ್ಬಿಟ್ಟು ಅಲ್ಲಿ ನೀವು ಸ್ಮರಣೆ ಮಾಡಿದ್ರೆ ಸಾಕು, ನಾಮಸ್ಮರಣೆ ಮಾಡಿದ್ರೆ ಸಾಕು, ರಾಯರು ಸ್ವತಃ ಅದರಲ್ಲಿ ಇರ್ತಾರೆ. ನಿಮ್ಮ ಕುಲ ದೇವ್ರಿರ್ಬೋದು, ನಿಮ್ಮ ಇಷ್ಟ ದೇವ್ರಿರ್ಬೋದು, ಅದಕ್ಕೆ ನೀವು ಆರತಿನ ಮಾಡಿ ಆ ನೀರನ್ನು ನೀವು ಬಾಗಿಲಿಗೆ ದೃಷ್ಟಿ ತೆಗೆದು ದೇವರಿಗೆ ದೃಷ್ಟಿ ತೆಗೆದು ಆ ನೀರನ್ನು ನೀವು ಮನೆಗೆ ಪ್ರೋಕ್ಷಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರೋ ಅಂಥ ನೆಗೆಟಿವಿಟಿ ಎಲ್ಲನೂ ಹೋಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.